ಹಾಯ್ ದೋಸ್ತರ ಎಲ್ಲರೂ ಹೆಂಗಿದ್ರಿಪ್ಪ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ. ಇವತ್ತು ನೋಡ್ರಿ ಬಾಗಲಕೋಟೆ ಜಿಲ್ಲಾ ಹುನಗುಂದ ತಾಲೂಕು ಚಿಂತಕಮಲ್ದಿನ್ನಿ ಅಂತ ಒಂದು ಊರಿಗೆ ಬಂದೇವ್ರಿ. ಇಲ್ಲಿ ಒಂದು ನಮ್ಮ ಅಣ್ಣಾರದಾರ ಇಲ್ಲಿ ರಾಜುಗೌಡ್ರು ಅಂತ ಹೇಳ್ರಿ, ಅವ್ರು ಮರಿ ಸಾಕ್ಯಾರ್ರಿ. ಹೆಂಗೈತೆ ಅನ್ನೋದು ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನಮಸ್ಕಾರ ರೀ ರಾಜಣ್ಣ. ಆರಾಮ್ ನೋಡ್ರಿ, ನೀವು ಆರಾಮಲ್ರಿ? ಭಾಳ ದಿನಗಳ ನಂತರ ಭೇಟಿ. ಹೆಂಗೆ ನಡೆದೈತ್ರಿ ನಿಮ್ದು ಫಾರ್ಮಿಂಗ್ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡ್ರಲ್ಲ. ಮಾಹಿತಿ ಏನಕ್ಕೆ ನಿಮಗೂ ಗೊತ್ತಿದ್ದೈತಿ, ಆದ್ರೂ ನಮ್ಮ ಒಂದು ಗ್ರಾಮಕ್ಕೆ ಚಿಂತಕಮಲದಿನ್ನಿ ಗ್ರಾಮಕ್ಕೆ ಬಂದಿದ್ವಿ. ಹಾಂ ರೀ, ನೀವು ನೋಡಿದ ಪ್ರಕಾರ ಎಲ್ಲ ಮರಿ ನಾವು ಒಂದು ಕ್ವಿಂಟಲ್ ಬರ್ತಾವ ಅಂತ ನಾ ಹೇಳಲ್ಲ. ಹಾಂ ರೀ, ಎವರೇಜ್ ನೀವು ಆಲ್ಮೋಸ್ಟ್ ಎಲ್ಲ 16 ಮರಿ ತೊಗೊಂಡ್ರೆ ಎವರೇಜ್ ತೊಗೊಂಡ್ರು ಒಂದು 80 kg ಬರ್ಬೋದು ಅಂತ ನಾನು 80 kg ಸಣ್ಣೂರಿ ದೊಡ್ಡೂರಿ 80 kg ಮೇಲೆ ಬರ್ತೈತೆ ರೀ ಎವರೇಜ್. ಇವೆಲ್ಲ ನೋಡ್ರಿ, ಅದೆಲ್ಲ ಅದ್ರ 1 ಕ್ವಿಂಟಲ್ ಇದು 1 ಕ್ವಿಂಟಲ್ ಮೇ ಬಿ ಹತ್ರ ನಾನು ತೂಕ ಮಾಡಿಲ್ರಿ. ಒಂದು ಎವರೇಜ್ ತೂಕ ಹಿಡಿದ. ಈಗ ಇವು ರೇಟ್ ಏನಾರ ಹೇಳಾಕತ್ತಿರೋ ಯಾರ ಕೇಳ್ಯಾರಿ? ಈಗ ಬಂದು ಹೋಗ್ತಾರೆ ಹಂಗ. ಈಗ ಲಾಸ್ಟ್ ಸಿಕಂದರ್ ಬೈ ಜೊತೆ ಕೂಡ ಮಾತಾಡಿದ್ದೆ ನಾನು. ಹೈದರಾಬಾದ್ ಪಾರ್ಟಿನ ಬೈ ಬರ್ತಾ ಇರ್ತಾರ ಹಂಗ, ಸುತ್ತಮುತ್ತ ಬರ್ತಾರೆ. ಈಗ ಕೇಳ್ತಾರ ಹೋಗ್ತಾರ ಹಂಗ. ಈಗ ನಮ್ ರೇಟಿಗೆ ಬಂದ್ರೆ ಮಾತ್ರ ನಾವು ಒಂದು ಬಿಸ್ನೆಸ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಇನ್ನೂ 2 ತಿಂಗಳು ಐತಿ ಅಲ್ಲಿವರೆಗೆ ಅಂತೂ ನಾನಂತರೂ ಒಟ್ಟ ನೀವು ಈ ಕುರ್ಬಾನಿಗೆ ಬಕ್ರೀದ್ ಬ್ಯಾಚಿಗೆ ರೆಡಿ ಮಾಡ್ತೀರಿ ಮರಿ? ಎಕ್ಸಾಕ್ಟ್. ನಾನು ಇನ್ ಬಿಟ್ವೀನ್ ಅಂತ ಯಾರಿಗೂ ಕೊಡಲ್ಲ. ಹಾಂ ರೀ, ನನ್ನ ಬ್ಯಾಚ್ ಬಂದ್ಬಿಟ್ಟು ಬಕ್ರೀದ್ ಪರ್ಪಸ್ ರೀ. ಒಂದೇ ಬ್ಯಾಚ್. ಓಹೋ, ಒಳ್ಳೆ ಸೈಜ್ ಐತ್ರಿ ಮರಿ ರೀ. ರಾಜಗೌಡ್ರ, ಇವು ನಮ್ಮ ಯುವಕರಿಗೆ ಏನು ಹೇಳ್ತೀರಿ? ಇಂತ ಇದನ್ನ ಮಾಡಿದ್ರೆ ಲಾಸ್ ಆಕೈತಿ ಅಂತ ಹೇಳಿ ಕೆಲವೊಬ್ರು ಹೇಳ್ತಾರೆ. ನಿಮ್ಮ ಇದು ಅನಿಸಿಕೆ ಏನೈತ್ರಿ ಅದ್ರಾಗ ರೀ? ನಾನು ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ಒಂದು ಕೆಟ್ಟ ಚಟಗಳಿಗೆ ಬಲಿಯಾಗ್ಬಿಡಿ. ಹಾಂ ರೀ. ಎರಡನೇದು ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ವಯಸ್ಸಿರುವಾಗ ಏನು ನಾವು ದುಡಿತಕ್ಕಂಥ ಶಕ್ತಿ ನಮ್ಮಲ್ಲಿರುತ್ತೆ. ಓಹೋ, ಸೊ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಹಾಂ ರೀ, ನಿಮ್ಮ ಒಂದು ಶಕ್ತಿ ಎನರ್ಜಿ ಯಂಗ್ಸ್ಟರ್ ಇದ್ದಾಗ ಏನು ಕೆಲಸ ಮಾಡ್ತಾರೆ, ಏನು ಮಾಡಬೇಕು ಅದನ್ನ ಮಾಡ್ರಿ. ಹಾಂ ರೀ, ಹಾಂ ರೀ, ದುಡಿರಿ, ಕಷ್ಟಪಡ್ರಿ. ಅದಕ್ಕಿಂತ ಮುಂಚೆ ಇಷ್ಟಪಟ್ಟು ಆಮೇಲೆ ಕಷ್ಟಪಡ್ರಿ. ಇಷ್ಟಪಟ್ಟಿದ್ದ ಕೆಲಸ ಯಾವತ್ತು ಕೈ ಬಿಡಲ್ಲ ಅಂತ ಇದು ನನ್ನ ಆಸೆ ಅಂತ. ಯಾಕಂದ್ರೆ ಇದು ನಾನು ಮಾಡುವಾಗನು ಸುಮಾರು ಜನ ಅಪೋಸ್ ಮಾಡಿದ್ರೆ, ಇಂಜಿನಿಯರ್ ಮಾಡ್ಯಾನ ಇದನ್ನ ಯಾಕೆ ಮಾಡ್ತಾನ, ಸುಮ್ಮನೆ ವೇಸ್ಟ್ ಮಾಡ್ತೀರಿ. ನೀವು ಮೊದಲಿಂದ ಇಂಜಿನಿಯರ್ 8ನೇ ವರ್ಷ, 7ನೇ ಬ್ಯಾಚ್ ರೀ ಇದು. ನಾನು ಬಿಟ್ಟಿಲ್ಲ. ಹಾಂ ರೀ, ನನಗೆ ಗೊತ್ತಿಲ್ಲ, ಅದು ನಾನಂತೂ ಬಿಟ್ಟಿಲ್ಲ. ಕಂಟಿನ್ಯೂ ಮಾಡಾಕತ್ತೀರಿ? ಮಾಡ್ರಿ ಅಂತ ಹೇಳ್ತೀನಿ. ಹಾಂ ರೀ, ಮಾಡೋಕ್ಕಿಂತ ಮುಂಚೆ ಏನು ಅವರಿಗೆ ಒಂದು ಸಜೆಷನ್ ಕೊಡ್ತೀನಪ್ಪ ಅಂತಂದ್ರೆ, ಅವ್ರ ಹತ್ರ ಕೆಲವೊಂದು ಸ್ವಲ್ಪ ಓನ್ ಲ್ಯಾಂಡ್ ಇರಬೇಕು. ಆನಂತರ ಬೆಳೆಗಳನ್ನ ತಮ್ಮ ಹೊಲದಲ್ಲಿ ಸ್ವಲ್ಪ ಬೆಳ್ಕೋಬೇಕು. ಆಚೆಯಿಂದ ತಂದು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಲಾಭ ಎಕ್ಸ್ಪೆಕ್ಟ್ ದಟ್ ಮಚ್ ಆಫ್ ಪ್ರಾಫಿಟ್ ಅಂತ ಹೇಳಿಕೆ, ಲಾಭದಾಯಕ ಕಡಿಮೆ. ಹಾಂ, ಆದ್ರೆ ಲಾಸ್ ಏನು ಆಗಂಗಿಲ್ಲ ರೀ. ಬಟ್ ಯಾರು ಮಾಡಿದ್ರು ಲಾಸ್ ಆಗಂಗಿಲ್ಲ ರೀ. ಹೆಂಗ ಮಾಡಿದ್ರು ಲಾಭ ಆಕತ್ರಿ. ಲಾಭ ಆಗುತ್ತೆ. ಇನ್ನೊಂದು ಏನಂದ್ರೆ ಬಿಸ್ನೆಸ್ ಪ್ಲಾನ್ ಇರ್ಬೇಕು. ಹಾಂ ರೀ, ಯಾವ ಟೈಮಲ್ಲಿ ನಾವು ತರಬೇಕು, ಯಾವ ಟೈಮಲ್ಲಿ ನಾವು ಕೊಡಬೇಕು. ಓಹೋ, ಮೇನ್ ಇಂಪಾರ್ಟೆಂಟ್ ರೀ ಇದು. ಬಿಸ್ನೆಸ್ ದಲ್ಲಾಳರ ಕೈಯಾಗ ಸಿಗಬಾರ್ದು. ದಲ್ಲಾಳರ ಕೈಯಾಗ ಸಿಗಬಾರ್ದು. ನಾನಾ ವ್ಯವಹಾರ ಮಾಡ್ಬೇಕು. ಹಾಂ ರೀ, ಕೊಡ್ಬೇಕಿಲ್ಲ. ಮರಿಗಳು ಸೆಲೆಕ್ಟ್ ಮಾಡ್ಬೇಕಾದ್ರೆ ಅಷ್ಟೇ. ಹಾಂ ರೀ, ನಾವು ಹೋಗಿ ಅದ್ರ ಜೆನೆಟಿಕ್ಸ್ ಅಂತ ಇರುತ್ತೆ, ತಂದೆ ತಾಯಿ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ನೋಡ್ಬೋದು ನೀವು ಮೈ ಬಯ ಒಂದೆರಡು ನನಗೆ ಯಾವ ಮರಿ ಫೇಲ್ ಇನ್ ದಿ ಸೆನ್ಸ್ ತೂಕ ಕಡಿಮೆ ಇರುತ್ತೆ ಕೆಲವೊಂದು. ಹೌದೌದು. ಮೇಲ್ ಆಗುತ್ತೆ ಕೆಲವೊಂದು. ಹಾಂ, ಒಂದು ಸ್ವಲ್ಪ ಒಂದು ಯಾವ್ದಾದ್ರು ಒಂದಿಟ್ಟು ಯಾವ್ದಾರು ಜಡ್ಡರ್ ಬಲ್ಲಿ ಏನೋ ಮೇಲೆ ಸ್ವಲ್ಪ ವೀಕ್ ಆಗಿರ್ತಾರ ಒಂದೊಂದು. ಸೊ ಈಗ ನಾನು ಅಷ್ಟಿದ್ರಲ್ಲಿ ಕೊಂಬಿನ ಪಾಠನ ಆಗಲಿ ಯಾವುದು ಏನು ಕಡಿಮೆ ಇಲ್ರಿ ಅದು. ಎಲ್ಲ ಒಂದು ಶೋಕಿ ಅನ್ನಕೇನ್ರಿ ಮರಿ ನೋಡ್ರಲ್ಲ ಯಾವ ಸೈಜ್ ಹೆಂಗೈತ್ರಿ ಇದು. ಸುಮ್ಮನೆ ನೋಡಿದ್ರೆ ತೊಗೊಂಡೋಗಿ. ಇವು 100 ಕಟ್ಟುಕಿತ್ತ 3 ಕಟ್ಟಿ ನೋಡತ್ತಾರಲ್ರಿ. ಎಕ್ಸಾಕ್ಟ್ಲಿ, ನೀವು ಹೇಳೋದು ಒಂದೇ ಮಾತಿನಲ್ಲಿ ಮುಗಿಸ್ಬಿಟ್ರೆ. 100 ಮಷಿ ಮಾಡ್ತಿದ್ದೆ, 100-150 ಮಾಡ್ತಿದ್ದಂತೆ. ಹಾಂ ರೀ. ಸೊ ಈಗ ಲೇಬರ್ ಇಶ್ಯೂ ಅದೆಲ್ಲ ನಾನು ಒಬ್ಬನ ಮೇಂಟೈನ್ ಮಾಡೋದ. ನೀವು ಹೇಳಿದಂಗೆ ಸೊ 100 ಕಟ್ಟಕ್ಕಿನ ಒಂದು 3 ಕಟ್ಟಿ ಆರಾಮಾಗಿ ಬಿಂದಾಸ್ ಆಗಿರೋದು. ಬಿಂದಾಸ್ ಅಲ್ರಿ ಇದು. ಈ ಸೈಜ್ ಮರಿ ಕಟ್ಬೇಕಂದ್ರೆ ಭಾಳ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆ ಇರ್ಬೇಕು. ಸಿಕ್ಕಾಪಟ್ಟೆ ಜಗಳ ಅವೆಲ್ಲ ನೋಡ್ರಿ. ಇವೆಲ್ಲ ಹಾಂ ರೀ, 2-3 ರಗ್ಗ ಹಚ್ಚಿ ಕಟ್ಟಿರ್ತೀನಿ. ನನಗೆ ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡ್ರೆ ನಿದ್ದಿರಲ್ಲ ಕೆಲವೊಂದು ಟೈಮಲ್ಲಿ. ಅಂದ್ರೆ ನಿದ್ದಿರಲ್ರಿ. ಹೌದೌದು. ಅವ್ರ ಜೀವಕ್ಕೆ ಭಯನ ಇಲ್ಲ, ಅಷ್ಟು ಫೈಟಿಂಗ್ ಮಾಡ್ತಾರೆ. ಹಾಂ ರೀ, ಬಟ್ ಅಷ್ಟು ತಾಳ್ಮೆಯಿಂದ ನಾನು ಕಾಯ್ದಿಟ್ಕೊಂಡಿನಿ. ಈ ಮರಿದ ಏನಾರ ಹೆಸರು ಏನಾರ ಇಟ್ಟಿರೇನ್ರಿ? ಇದು ಕರಿ ಮರಿ ನೋಡ್ರಿ, ನಾನು ಪ್ರೀತಿಯಿಂದ ಬಮ್ಮ ಅಂತ ಇಟ್ಟಿನಿ. ಬೊಮ್ಮ ರೀ. ಬಮ್ಮ ಅಂತ ಯಾಕೆ ಇಟ್ಟಿನಿ ಅಂದ್ರ, ಆ ವ್ಯಾಪಾರ ಹೆಸರು, ಅಪ್ಪನ ಹೆಸರು, ಮಗನ ಹೆಸರು ಫಸ್ಟ್ ಇನಿಷಿಯಲ್ ತಗೊಂಡು ಇಟ್ಟಿನಿ. ಓಹೋ, ಸುಮ್ಮನೆ ಏನೋ ಒಂದು ಪ್ರಾಕ್ಟಿಕಲ್ ಹೆಸರು ಕರಿಬೇಕು, ಕರಿತೀನಿ. ಹೌದೌದು. ಇದ್ರ ಬಂದ್ಬಿಟ್ಟು ಕೆಮಲ್ ಅಂತ ಹೇಳಿ. ಕೆಮಲ್ ರೀ. ಕೆಮಲ್ ಒಂಟೆ ತರ ಇರೋ ಹೈಟ್ ಐತ್ರಿ. ನೋಡ್ಬೋದು ನೀವು. ಪಾಠ ಏನೈತಿ ಇಂಗ್ಲಿಷ್ನೊಳಗೆ ಒಂಟೆಗೆ ಕೆಮಲ್. ಓಹೋ, ಇದ್ರ ಕಾಲು ಹೈಟ್ ಅಂತ. ಹಾಂ ರೀ, ನಾನು ಸ್ಪೆಷಲಿ ರಾಣಾ ಕೆಮಲ್ ಅಂತ ಕರಿತೀನಿ. ರಾಣಾ ಕೆಮಲ್. ಇದು ಬಂದ್ಬಿಟ್ಟು ಇದು ನಮ್ಮ ಗೆಳೆಯ ಆಸಂಗಿಯಲ್ಲಿ ತೋಳಿದ್ ಮರಿ ಇದು. ಹಾಂ ರೀ,
ಅವರು ಕ್ರಿಶ್ಚಿಯನ್ ಆದ ಕಾರಣ ಆಸಂಗಿ ಆಂಟೋನಿ ಅಂತ ಇರ್ತೀವಿ. ಆಂಟೋನಿ ಅವ್ರ ಒಂದು ಪ್ರೀತಿಯಿಂದ ಆಸಂಗಿ ಆಂಟೋನಿ ಅಂತ ಇರ್ತೀವಿ. ಇದು ಬಂದ್ಬಿಟ್ಟು ಕಿತ್ಲಿ. ಕಿತ್ಲಿ ಕಿತ್ಲಿ ಹಾ, ಇದು ಸೈಜ್ ಚಲೋ ಐತೆ. ಇದ್ರ ನೇಮ್ ಬಂದ್ಬಿಟ್ಟು ಕಿತ್ಲಿ. ಕಿತ್ಲಿ ಇದು ಸೈಲೆಂಟ್. ಹಾ ಹಾ, ಬಹಳ ಸೈಲೆಂಟ್. ಸೈಲೆಂಟ್ ಬರೀ ಆರಾಮಾಗಿ ಮಲ್ಕೊಂಡ್ಬಿಡುತ್ತೆ. ಹಾ. ದಾನ್ಲೆ ಇಲ್ಲಿ ಇರೋದು ತನ್ನ ಪಾಡಿಗೆ ತಾನೇ ಇರುತ್ತೆ. ತನ್ನ ಪಾಡಿಗೆ ತಾನು ಸುಮ್ಮನೆ ಇರ್ತೈತೆ. ಈ ದಾನ್ಲೆ ಅಂದ್ರೆ ಇದೊಂದು ಅದೊಂದು ಮಿಸ್ಟರ್ ಮಾರ್ಟಿನ್. ಹಾಂ ಹಾಂ ಹಾಂ. ಇದ್ರೆ ಈಗ ನೀವು 16 ಮರಿ ಸಾಕಿರಲ್ರಿ, ಇದ್ರೊಳಗೆ ನಿಮ್ಮ ಆದಾಯ ಏನು ಎಷ್ಟು ಬರ್ಬೋದು ರೀ? ಸರ್ ಈಗ ಆದಾಯ ಇನ್ ದಿ ಸೆನ್ಸ್ ಈಗ ನಾವು ಮರಿ ಏನ್ ರೇಟ್ ಕೊಡ್ತಿರ್ತೀವಿ ಅಂತ ಅನ್ನೋದ್ರ ಮೇಲೆ ಒಂದು ಪಾಯಿಂಟ್. ಹಾಂ ರೀ. ಎರಡನೇದು ಬಂದ್ಬಿಟ್ಟು ನಮ್ಮ ಸ್ವಂತ ಜಮೀನಲ್ಲಿ ನೀವು ಏನ್ ಬೆಳ್ಕೊಂತೀರಿ ಓಕೆ. ನಮ್ಗೆ ಲಾಭದಾಯಕ. ಹಾಂ ಹಾಂ ಹಾಂ. ಓಕೆ. ಸೊ ಒಂದು ಮರಿಯಿಂದ ಇಷ್ಟೇ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಅಂತ ನಾ ಹೇಳಿಕ್ಕೆ ಡಿಪೆಂಡ್ಸ್ ಆನ್ ಬಕ್ರೀದ್. ಈಗ ಹಾಂ ರೀ. ಸೊ ಲಾಸ್ಟ್ ಟೈಮಲ್ಲಿ ಬಕ್ರೀದ್ ನನಗೆ ನಾನು ಹೇಳ್ಕೊಳ್ಳುವಂತ ಒಂದು ಲಾಭ ಆಗ್ಲಿಲ್ಲ. ಅದಕ್ಕೆ ಕಾರಣ ನೂರಾರು ಇರ್ಬೋದು, ನಾ ಹೇಳಿಕ್ಕೆ ಇಷ್ಟಪಡಲ್ಲ. ಸೊ ಹಿಂಗೆ ಬಿಸ್ನೆಸ್ ಕೆಲವೊಂದು ಟೈಮಲ್ಲಿ ಅಪ್ ಅಂಡ್ ಡೌನ್ಸ್ ಇರುತ್ತೆ. ಹೌದು ಹೌದು. ಅದನ್ನ ನಾವು ಎದುರಿಸಲೇಬೇಕಾದ ಒಂದು ಸಿಚುವೇಶನ್. ಹೌದು ಹೌದು. ಕೆಲವೊಂದು ಟೈಮಲ್ಲಿ ರೇಟ್ ಹೈ ಬಂದಿರುತ್ತೆ, ಕೆಲವೊಂದು ಟೈಮಲ್ಲಿ ಕಡಿಮೆ ಬಂದಿರುತ್ತೆ, ಇಲ್ಲ ದಲ್ಲಾಳಿಗಳ ಒಂದು ಕಾಡಾಟ ಇರುತ್ತೆ, ನಮ್ಗೆ ಅದು ಕೊಡ್ರಿ ಇದು ಹೌದು ಕೊಡ್ರಿ ಅಂತ. ಹೌದು ಹೌದು. ಎಲ್ಲವುಗಳ ಸಮಸ್ಯೆ ಹಾಂ ರೀ. ರೈತರಿಗೆ ಸ್ವಲ್ಪ ಏಟ್ ಆಗತ್ತಂತ ನಾ ಹೇಳಿಕೆ. ಇದ್ರೆ ಇವಕ್ಕೆ ಫುಡ್ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಿ ಒಂದು ಸ್ವಲ್ಪ ಇದನ್ನು ಹೇಳ್ರಲ್ಲ. ಈಗ ಫೀಡ್ ಮೇಂಟೆನೆನ್ಸ್ ಅಂತಂದ್ರೆ ನೋಡ್ರಿ, ಈಗ ನಾನು ಮರಿ ತಂದಿದ ತಕ್ಷಣನೇ ಹಾಂ ರೀ, ಮರಿ ತಂದಿದ ತಕ್ಷಣ ಏನ್ ಮಾಡ್ತೀನಪ್ಪ ಅಂದ್ರ ಒಂದು 3 ಡೇಸಿಗೆ ಡಿವಾರ್ಮಿಂಗ್ ಮಾಡ್ತೀನಿ. ಡಿವರ್ಮಿಂಗ್. ಹಾಂ, ಜಂತ ಇಂದ ಕೇಳ್ಕೊಂತೀನಿ ಮರಿ ತರವತ್ತೀನಿ. ಹೌದು ಹೌದು. ಅವ್ರು ಯಾವಾಗ ಮಾಡ್ಯಾರ ಏನು ಮಾಡ್ಯಾರ. ಹಾಂ ರೀ. ಡಿಟೇಲ್ಸ್ ತೊಗೊಂತೀನಿ. ಹಾಂ ರೀ. ಡಿಟೇಲ್ಸ್ ತೊಗೊಂಡ್ಬಿಟ್ಟು ನಾನು ಏನು ಮಾಡ್ಬೇಕಂತ ಇದು ಮಾಡ್ತೀನಿ. ಅದ್ರ ಪ್ರಕಾರ ಜಂತುಳದ ಹಾಕಿನಂದ್ರೆ ಕಂಟಿನ್ಯೂಸ್ ಒಂದು 10 ಡೇಸ್ ಬಂದ್ಬಿಟ್ಟು ಲಿವರ್ ಟಾನಿಕ್. ಲಿವರ್ ಟಾನಿಕ್ ಯಾವ್ದು ಕೊಡ್ತೀರಿ? ಲಿವರ್ ಟಾನಿಕ್ ರೀ. ಲಿವರ್ ಟಾನಿಕ್ ಬ್ರೋಟನ್ ಯೂಸ್ ಮಾಡಿ. ಬ್ರೂಟಾನ್ ರೀ. ಹಾಂ ಹಾಂ ರೀ. 7ರಿಂದ 10 ದಿನ ಕೊಡಿ. ಹಾಂ ರೀ. ಅಂದ್ರೆ ಮತ್ತು ಈಗ ಅಷ್ಟು ಆದ ಬೆಳಕ ರೀ ಇವು ನೀವು ಕಾಳ ಅಥವಾ ನೀವು ಹಿಂಡಿ ಬೂಸ ಯಾವ್ದು ಏನು ಯಾವ ಟೈಮ್ ಕೊಡ್ತೀರಿ? ಈಗ ಬೆಳಗ್ಗೆ ಸ್ಟಾರ್ಟ್ ಮಾಡೋದೇ ಒಂದು 7 ಗಂಟೆಗೆ ಹಿಂಗೆ ಸ್ಟಾರ್ಟ್ ಮಾಡ್ತೀವಿ. 7 ಗಂಟೆಗೆ ರೀ. ಹಾಂ ರೀ. ಬೆಳಗ್ಗೆ ಒಂದು ಈಗ ಸೀಸನ್ ವೈಸ್ ನಾವು ಮೇಂಟೆನೆನ್ಸ್ ಮಾಡ್ತೀವಿ. ಹೆಂಗಂತ ಹೇಳೋದು ಕೇಳ್ರಿ, ಮಳೆಗಾಲದಲ್ಲಿ ಹಾಂ ರೀ ಅವಕ್ಕ ಬಾಡಿ ಸ್ವಲ್ಪ ಟೆಂಪರೇಚರ್ ಕೂಲ್ ಇರೋದ ಕಾರಣ ಹಾಂ ರೀ ಸಜ್ಜಿ ಮತ್ತು ಗೋಧಿ ಸಜ್ಜಿ ಗೋಧಿ ರೀ. ಹಾಂ, ಒಟ್ಟು ಹಾಂ ರೀ ಕುದಿಸಿ ಹಾಕ್ತೀರಿ. ಹಾಂ ರೀ. ಸ್ವಲ್ಪ ಬಾಡಿ ಹೀಟ್ ಆಗಲಿ ಅಂತ ಒಂದೇ ಕಾರಣ. ಹಾಂ ಹಾಂ ಹಾಂ. ಸೊ ಹೆಂಗೆ ಬೇಸಿಗೆ ಕಾಲ ಬರುತ್ತಲ್ಲ, ಸಜ್ಜಿ ಗೋಧಿ ತೆಗಿತೀನಿ, ಬೇರೆ ಫೀಡ್ ಅಂದ್ರೆ ಕಡ್ಲಿ ಹೊಲದಾಗ ಕಡ್ಲಿ ಬೆಳಿತೀನಿ. ಹಾಂ ಹಾಂ. ಕಡ್ಲಿ ಹಾಕ್ತೀನಿ. ಈಗ ಮೊನ್ನೆ ತೊಗರಿ ಹ್ಞೂ ಬೇಡ್ರ ತಿನ್ಲಿ, ಒಟ್ಟು ಫೀಡ್ ಚೇಂಜ್ ಮಾಡಿ. ಹಾಂ ಹಾಂ ರೀ. ಒಟ್ಟು ತಿನ್ಲಿಕ್ಕೂ ಪರವಾಗಿಲ್ಲ. ಒಟ್ಟು ಯಾವ ಪರ್ಪೋಸ್ ಹಾಕ್ತೀನಿ ಅಂದ್ರೆ ಬರೀ ಕೇವಲ ಮೆಲಕ್ ಹಾಕ್ಬೇಕು ನಾನು. ಹಾಂ ರೀ. ಮೆಲಕ್ ಹಾಕಿ ಜೀರ್ಣಕ್ರಿಯೆ ಹಾಕಿ ಮಾತ್ರ ಒಟ್ಟು ಕೊಡ್ತೀರಿ. 3 ಥರದ ಒಟ್ಟು. 3 ಥರದ 3 ಟೈಮ್ ಹೊಟ್ಟು ಕೊಡ್ತೀರಿ. 3 ಟೈಮ್ ರೀ. ಓಕೆ. ಈಗ ಕಾಳ 2 ಟೈಮ್ಸ್ ಹಾಕ್ತೀರಿ. 2 ಟೈಮ್ ತಿನ್ಲಿ ಬಿಡ್ಲಿ. ಒಟ್ಟು 2 ಟೈಮ್. ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಮರಿ ದೊಡ್ಡವಾದಂಗೆಲ್ಲ ತಿನ್ನೋದು ಕಡಿಮೆ ಮಾಡ್ತೈತೆ ರೀ. ನಾವು ಏನ್ ಕಾಪಾಡ್ಕೋಬೇಕಂದ್ರೆ ಹಾಂ ರೀ. ಇದ್ರದ್ದು ಬಾಡಿ ವೇಟ್ ಏನೈತಲ್ಲ, ಹಾಂ ರೀ, ಇಷ್ಟೇ ಇರ್ಲಪ್ಪ ಬಕ್ರಿತನ ಅಂತ ಕಾಪಾಡ್ಕೋಬೇಕು. ದೊಡ್ಡದಾದಂಗೆ ತಿನ್ನೋದು ಕಡಿಮೆ ಆಕತಿ ಮತ್ತು ಸ್ವಲ್ಪ ವೇಟ್ಗೇನು ಕಡಿಮೆ ಆಗಲ್ರಿ. ಹಾಂ ರೀ. ಈಗ ಫಾರ್ ಎಕ್ಸಾಂಪಲ್ ಒಂದು 50 kg ಮರಿ ಅಂತ ತಿಳ್ಕೊಳ್ಳಿ, ಹಾಂ ರೀ. 50 kg ಇರ್ತದ. ಸ್ವಲ್ಪ ಮಂತ್ಲಿ ಗ್ರಾಜುವಲಿ 2 to 3 kg ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ಈಗ ನಾವು 6 kg 6-7 kg ಇರಂಗಿಲ್ಲ. ಹಾಂ ಹಾಂ. ಅಪ್ ಟು 2 ಡಾಲರ್ ಏನಾಯ್ತಲ್ಲ, ನೀವು 6 kg ವರೆಗೂ ಮಾಡ್ಬೋದು. ಮಂತ್ 6 kg ವರೆಗೂ ಬಿಲ್ಡ್ ಮಾಡ್ಬೋದು. ಅಲ್ಲಿವರೆಗೆ ಬೇಡ. ಸ್ವಲ್ಪ ದೊಡ್ಡವಾಗಿಂದ ತಿನ್ನೋದು ಕಡಿಮೆ. ಹಾಂ ಹಾಂ. ಇವೆಲ್ಲ ಸೈಜ್ ಫುಲ್ ಸೈಜ್ ಅದಾವ ನೋಡ್ರಿ. ಹಾಂ, ಇದು ಶೋಕಿ ರೀ. ನಾನು ಸೆಲೆಕ್ಟ್ ಮಾಡಿದ್ರೆ ಶೋಕಿ ಪ್ಲಸ್ ಇರ್ರಿ. ಇದು ನಿಮ್ಗೆ ಹೇಳ್ತೀನಿ ಲೈಫ್. ಹಾಂ ರೀ. ಇದಷ್ಟ ಇದ್ರ ಅಂದ ಚಂದ ನೋಡ್ರಿ. ಹೌದು. ಇದು ಅದರದ್ದು ಲುಕ್ನ ಬೇರೆ ಐತ್ರಿ ನೋಡ್ರಲ್ಲ ಮರಿ. ಶೋಕಿ ಏನಂದ್ರೆ ಕರಿಕಣ್ಣು. ಹಾಂ ರೀ. ಗುಂಡು ಗೊಂಬು ರೀ. ನೋಡಕ್ಕ ಒಳ್ಳೆ ಬಾಡಿ ಪ್ಯಾಟರ್ನ್. ಈಗ ಪ್ರೆಸೆಂಟ್ ಇದು ಎಷ್ಟು ಹಲ್ನ್ಯಾಗ ಐತ್ರಿ ಇದು ಮರಿ? 4 ಹಲ್ ರೀ. 4 ಹಲ್ ಮರಿ ರೀ. ಇದು ನೋಡ್ರಿ, ಈ ಕೊಮ್ಮಿನ ಪ್ಯಾಟರ್ನ್ ಬಂದ್ಬಿಟ್ಟು ಕೆರಿಸಿ ಅಂತೀವಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ಕೆರಿಸಿ ಕೊಮ್ಮ ಮಾಡ್ತಾರೆ. ಹಾಂ ರೀ. ಸೊ ಇದನ್ನ ಇದು ಮುಖ ಹಗಲ ಬರುತ್ತೆ ನೋಡಕ್ಕೆ ಇಷ್ಟ ಚಂದ. ಓಹೋ. ಹೈಟ್ ಇಲ್ಲ ಇದು ಒಟ್ಟ ಇದ್ರದ್ದು ಬಾಡಿ ನೋಡ್ಕೊಂಡ ಇದನ್ನ ನೋಡ್ಕೊಂಡ ಮರಿ ತಂದು ಸೆಲೆಕ್ಷನ್ ಮಾಡಿದ್ರೆ ಈ ಥರ ಬರ್ತಾವ ಅನ್ನೋದು ಒಂದಿದೆ ರೀ. ಥ್ಯಾಂಕ್ ಯು ಸರ್. ನಮ್ಮ ಮುಸ್ಲಿಂ ಬಾಂಧವರಿಗೆ ಏನು ಬೇಕಂದ್ರೆ, ಹಾಂ ರೀ, ವರ್ಷಕ್ಕೊಂದು ಹಬ್ಬ. ಹಾಂ ರೀ. ದೊಡ್ಡ ಹಬ್ಬ ಬಕ್ರಿ ಹಬ್ಬ ರೀ. ಅದು ಅವರು ಕುರ್ಬಾನಿ ಅಂತ ಮಾಡ್ತಾರೆ. ಹಾಂ ರೀ. ದಾನ ಧರ್ಮ ಮಾಡ್ತಾರೆ. ಹಾಂ ರೀ. ಅವ್ರ ಪರ್ಪೋಸ್ ದೇವ್ರು ನಮ್ಗೆ ಒಳ್ಳೇದು ಕೊಡ್ಲಿ, ದಾನ ಧರ್ಮ ಮಾಡೋದ್ರಿಂದ ನಮಗೂ ಒಳ್ಳೇದಾಗಲಿ, ಬೇರೆಯವರಿಗೆ ಹಸಿದವರಿಗೆ ಒಂದು ಊಟ ಸಿಗಲಿ. ಹೌದು ರೀ. ಅನ್ನೋ ಕಾರಣಕ್ಕೆ ಒಂದು ಶೋಕಿ ನೋಡ್ತಾರೆ. ಶೋಕಿ ರೀ. ಒಳ್ಳೆ ಮರಿ ಇರ್ಬೋದು. ಹಾಂ ಹಾಂ ರೀ. ದುಡ್ಡು ಇಂಪಾರ್ಟೆಂಟ್. ದುಡ್ಡಿಂದ ಏನು ಇಂಪಾರ್ಟೆಂಟ್ ಇಲ್ಲ ಅದ್ರಾಗ. ಒಟ್ಟ ಮರಿ ಚಲೋ ಇದ್ರೆ ಶೋಕಿ. ಹಾಂ ಹಾಂ. ಓಕೆ. ನೋಡಕ್ ಮರಿ ಹಿಂಗಿರ್ಬೇಕಪ್ಪ ಅಂತ ಅವ್ರ ಮೊದಲ ಹೇಳ್ತಾರೆ. ಹಾಂ ರೀ. ನಿಮ್
ದುಡ್ಡು ಎಷ್ಟಾರ ದುಡ್ಡು ಎಷ್ಟಾರು ತೊಗೋರಿ ಮರಿ ನಮ್ಗೆ ನನಗೆ ಇಂಥದ್ದು ಬೇಕು ಒಟ್ಟು ನಮ್ಮ ಸೆಲೆಕ್ಷನ್ ಮರಿಬೇಕು ಚಲೋ ಮರಿಬೇಕಾರೆ ಎಷ್ಟ ದುಡ್ಡು ತೊಗೋರಿ ಓಕೆ ದುಡ್ಡಿಗೆ ಬೆಲೆ ಇಲ್ಲ ಬಟ್ ಆದ್ರೆ ನಾವು ಕಷ್ಟಪಡ್ತೀವಿ ರೈತರು ಹೆಂಗೆ ಕಷ್ಟಪಡ್ತೀವಲ್ಲ ಮೈಬಣ ಹಾಂ ರೀ ಅದ್ರ ತಕ್ಕಂತ ನಮ್ಗೆ ಫಲ ಸಿಕ್ಕರೆ ಸಾಕಂತ ಒಂದು ನನ್ನ ರೀ ಸರಿ ಸರಿ ಹೌದಲ್ರಿಲ್ಲ ಅಂತ ರೈತರಿಗೆ ಅದ ಬೇಕಾಗಿರುತ್ತೆ ಮೇನ್ ಯಾಕಂದ್ರೆ ನಿಮಗೆ ಗೊತ್ತಿದ್ದೈತಿದೆ 8-9 ತಿಂಗಳು ಸಾಕಿ ಅವಕ್ಕೆ ರೋಗ ಎಲ್ಲ ಬರ್ತೈತಲ್ರಿ ಖರ್ಚು ವೆಚ್ಚಗಳು ಏನೈತೆ ಅಂತ ಹೇಳಿ ಸರಿ ಸರಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಧನ್ಯವಾದ